ವಾರ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ನಿಂದ ಶುರುವಾದ ನಾಮಿನೇಷನ್ ಪ್ರಕ್ರಿಯೆ ಕೊನೆಗೆ ಬಂದು ಕ್ಯಾಪ್ಟನ್ಸಿಗೆ ನಿಂತಿದೆ. ಅಂಡ್ ಫೈನಲ್ 2 ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿ ಭವ್ಯ ಗೌಡ ಹಾಗೂ ಐಶ್ವರ್ಯ ಅವರಿದ್ದಾರೆ. ಇವರಿಬ್ಬರಲ್ಲಿ ಯಾರು ಗೆಲ್ಬಹುದು ಅಂತ ಸಾಕಷ್ಟು ಜನ ತಲೆಗೆಡ್ಸ್ಕೊಂತಿದ್ರೆ ನಿಮಗಾಗಿ ಈ ವಿಡಿಯೋ. ಕಳಪೆ ಬಂದು ಚೈತ್ರ ನಂಗೆ ಅಭ್ಯಾಸ ಆಗಿದೆ. ಡೋರ್ ಅನ್ನು ಓಪನ್ ಮಾಡ್ತಿರೋರು ಭವ್ಯ. ಸೊ ಈ ಅಧಿಕಾರ ಇರೋದು ಕ್ಯಾಪ್ಟನ್ಗೆ ಮಾತ್ರ. ಸೊ ಅದಕ್ಕಾಗಿ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಭವ್ಯ ಗೌಡ ಅವರು. ಐ ರಿಯಲಿ ಕಂಗ್ರಾಚುಲೇಟ್. ಮೊದಲು ತುಂಬಾನೇ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಿದ್ದವರು, ತುಂಬಾನೇ ತ್ರಿವಿಕ್ರಮ್ ಅವ್ರ ನೆಳ್ಳಲ್ಲೇ ಆಡ್ಕೊಂಡ್ ಬರ್ತಿದ್ದಾರೆ, ತುಂಬಾ ರೂಡ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಇವ್ರು ಸೂಟ್ ಆದಂತ ವ್ಯಕ್ತಿ ಅಲ್ಲ ಅಂತ ನನಗೂ ಸಾಕಷ್ಟು ಬರೀ ಅನ್ಸಿದೆ. ಬಟ್ ಈಗ ಒಂದ್ 2-3 ವಾರಗಳಿಂದ ತುಂಬಾನೇ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಫಿಸಿಕಲ್ ಟಾಸ್ಕ್ಸ್ ಅಂತ ಬಂದಾಗ ವೆರಿ ಸ್ಟ್ರಾಂಗ್ ಕಂಟೆಂಡರ್. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡೋದನ್ನ ಕಲ್ತಿದ್ದಾರೆ, ಎಲ್ಲಿ ಸೈಲೆಂಟ್ ಆಗಿರ್ಬೇಕು ಅಲ್ಲಿ ಸೈಲೆಂಟ್ ಆಗಿರೋದನ್ನ ಕಲ್ತಿದ್ದಾರೆ. ಅಂಡ್ ಟೀಮ್ ಅಲ್ಲಿ ಹೇಗೆ ಒಂದು ಟೀಮ್ ಸ್ಪಿರಿಟ್ ನ ಕಾಪಾಡ್ಕೋಬೇಕು ಇದು ತುಂಬಾ ಚೆನ್ನಾಗಿ ಗೊತ್ತಿರುವಂತ ವ್ಯಕ್ತಿ. ಅಂಡ್ ಇವರು ಕ್ಯಾಪ್ಟನ್ ಆಗಿರೋದು ನಂಗೆ ತುಂಬಾ ಖುಷಿ ಇದೆ. ಅಂಡ್ ಜೊತೆಗೆ ಈ ಕ್ಯಾಪ್ಟನ್ಸಿಯಿಂದ ಅವರು ಇನ್ನ 2 ವಾರಗಳು ಮನೆಯಲ್ಲಿ ಉಳ್ಕೊಳ್ಳೋ ಅಂತ ಎಲ್ಲ ಸಾಧ್ಯತೆಗಳು ಕಾಣ್ತಿದೆ. ಜೊತೆಗೆ ಫಿನಾಲೆಯಲ್ಲಿ ಇವ್ರು ಇದ್ದೇ ಇರ್ತಾರೆ ಅನ್ನುವ ಚಾನ್ಸಸ್ ಕೂಡ ತುಂಬಾ ಹೈ ಆಗಿದೆ. ಐ ರಿಯಲಿ ವೆಲ್ಕಮ್ ಅಂಡ್ ಕಂಗ್ರಾಚುಲೇಟ್ ಭವ್ಯ ಗೌಡ ಟು ದ ಫಿನಾಲೆ ಆಫ್ ಬಿಗ್ ಬಾಸ್ ಕನ್ನಡ ಸೀಸನ್ 11.